ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಂತ ಹೇಳ್ಬಿಟ್ಟು ಅನಿಲ್ ಕುಮಾರ್ ಅವರು ಕೂಡ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಬಂದಿದ್ದಾರೆ. ಕುಟುಂಬ ಕೊಡಬಾರ್ದು ಅನ್ನೋದು ನಿಮ್ಮ ಉದ್ದೇಶನ? ಕುಟುಂಬಕ್ಕೆ ಅಂತ ಈಗಾಗಲೇ ಮುನಿಯಪ್ಪನವ್ರಿಗೆ ದೇವನಹಳ್ಳಿಯಲ್ಲಿ MLA ಮಾಡಿದ್ದಾರೆ, ಮಂತ್ರಿ ಮಾಡಿದ್ದಾರೆ. ನಮ್ದು ಯಾರ್ದು ತಕರಾರಿಲ್ಲ. ಅವ್ರ ಮಗಳಿಗೆ KGF ನಲ್ಲಿ 2ನೇ ಬಾರಿಗೆ ಸೀಟ್ ಕೊಟ್ಟಿದ್ದಾರೆ. ಅವ್ರು MLA ಆಗಿದ್ದಾರೆ, ಮತ್ತೆ ಚೇರ್ಮನ್ ಮಾಡಿದ್ದಾರೆ. ಅದಕ್ಕೂ ನಮ್ ತಕರಾರಿಲ್ಲ. ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಹೆಚ್ಚು ಜನಸಂಖ್ಯೆ ಇದ್ದಾರೆ. ಮತ್ತೆ ಸ್ವಾತಂತ್ರ್ಯ ಬಂದಾಗಿದೆ ಇಲ್ಲಿವರೆಗೂ ಅವಕಾಶ ಕೊಟ್ಟಿಲ್ಲ. ಅವ್ರು ಅವಕಾಶ ವಂಚಿತರಾಗಿದ್ದಾರೆ, ಬಹುಸಂಖ್ಯಾತರು. ಅವ್ರಿಗೆ ಅವಕಾಶ ಕೊಟ್ಟರೆ ಪಾರ್ಟಿಗೆ ಒಳ್ಳೇದಾಗ್ತದೆ, ನಾವು ಗೆಲ್ಲಕ್ಕೆ ಅವಕಾಶ. ಬಲ್ಲ ಮೂಲಗಳಿಂದ ಮುನಿಯಪ್ಪನವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕಾಗಿ ಹೌದು, ಎಲ್ಲರಿಗೂ ಮಾತಾಡಿದ್ದೀವಿ. ಅವರು ಈಗ ಶಾಸಕರ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾವು ಹೋಗ್ತಾ ಇದೀವಿ ಅಂತ ಹೇಳಿ ಬಂದಿದ್ದೀವಿ. ನಿಮ್ಮನ್ನ ಸಂಧಾನ ಮಾಡ್ಲಿಕ್ಕೆ ಮತ್ತು ಬೈರತಿ ಸುರೇಶ್ ಇಬ್ರು ಬಂದಿದ್ರು. ಹೌದೌದು, ಬೈರತಿ ಸುರೇಶ್ ಮತ್ತು ಸಂಧಾನ ಏನಾದ್ರು ಸಕ್ಸಸ್ ಆಯ್ತಾ? ಏನು ಇಲ್ಲಪ್ಪ, ನಾವು ಹೋಗ್ತಾ ಇದೀವಲ್ಲ ಸಂಧಾನ. ನೀವು ಹೇಳ್ದಂತವ್ರಿಗೆ ಟಿಕೆಟ್ ಕೊಟ್ಟರೆ ನಿಮ್ಮ ರಾಜೀನಾಮೆ ವಾಪಸ್